ಏನ ಕಾಕ್ರೋಚ್ ಒಂದು ಜನತಾ ಪಾರ್ಟಿನ ಕಟ್ಬಿಡ್ತಾ. ಈಗ ನೋಡಿ ನಮ್ ಯೂತ್ ಏನ್ ಕ್ರಿಯೇಟ್ ಮಾಡಿದ್ದಾರೆ, ಪಾರ್ಟಿನೇ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಒಂದು ಮಾತು ಹೇಳ್ತಾರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಕಾಕ್ರೋಚಸ್ ಅಂತಾರೆ. ಏನ್ಕಂತ ಅಂದ್ರೆ ಜಾಬ್ಲೆಸ್ ಅವರು ಏನಪ್ಪಾ ಜರ್ನಲಿಸಮ್ ನ ಮಾಡ್ಕೊಂಡು ಬೇರೆ ವಿಚಾರಗಳನ್ನ ಮಾತಾಡ್ತಾರೆ ಅಂತ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅವರು ಕಾಕ್ರೋಚಸ್ ಅಂತ ಕರೀತಾರೆ. ಈಗ ನಮ್ ಯೂತ್ ಇದನ್ನ ಸೀರಿಯಸ್ ಆಗಿ ತಗೊಂಡು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಪಾರ್ಟಿನೇ ಓಪನ್ ಮಾಡ್ಬಿಟ್ಟಿದ್ದಾರೆ. ಈ ಕಾಕ್ರೋಚ್ ಜನತಾ ಪಾರ್ಟಿಯಲ್ಲಿ ಮೈನ್ 5 ಅಜೆಂಡಾ ಇದೆ. ಮೊದಲನೇ ಬಂದ್ಬಿಟ್ಟು ಕೋರ್ಟು, ಸಿವಿಲ್ ಕೋರ್ಟು ಜಡ್ಜಸ್ ಗಳಿಗೆ ರಿಟೈರ್ಮೆಂಟ್ ಟೈಮ್ ಅಲ್ಲಿ ಯಾವುದೇ ರಿವಾರ್ಡ್ಸ್ ನ ಕೊಡಬಾರ್ದು ಅಂತಾನು ಕೂಡ ಒಂದು ಅಜೆಂಡಾನ ಇಟ್ಕೊಂಡಿದ್ದಾರೆ. 50% ರಿಸರ್ವೇಶನ್ ವುಮೆನ್ಸ್ ಗೆ ಕೊಡಬೇಕು ಅಂತಾನು ಯೋಚನೆ ಮಾಡಿದ್ದಾರೆ. ಇನ್ನು 4ನೇದು ಇಂಡಿಪೆಂಡೆಂಟ್ ಮೀಡಿಯಾ. ಈ ಇಂಡಿಪೆಂಡೆಂಟ್ ಮೀಡಿಯಾ ಏನು ಅಂತ ಅಂದ್ರೆ ಈ ಕೆಲವೊಂದು ಮೀಡಿಯಾಗಳು ದುಡ್ಡು ಕೊಟ್ಟು ಅವರವರ ಮೀಡಿಯಾ ಚಾನಲ್ಸ್ ನ ಡೀಲ್ ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಇಲ್ಲಿ ಇಂಡಿಪೆಂಡೆಂಟ್ ಮೀಡಿಯಾ ಕರೆಕ್ಟ್ ಆಗಿ ಎಲ್ಲಾ ಒಂದು ಇನ್ಫಾರ್ಮೇಶನ್ ನ ಕರೆಕ್ಟ್ ಆಗಿ ಕೊಡಬೇಕು ಅಂತ ಒಂದು ಅಜೆಂಡಾನ ಇಟ್ಕೊಂಡಿದ್ದಾರೆ. ಮತ್ತೆ ಇನ್ನ 5ನೇ ಅಜೆಂಡಾ ಏನು ಅಂತ ಅಂದ್ರೆ ಯಾವುದೇ ಪೊಲಿಟಿಷಿಯನ್ಸ್ ಅವರವರ ಪಕ್ಷನ ಚೇಂಜ್ ಮಾಡಿದ್ರೆ ಅವ್ರಿಗೆ 20 ವರ್ಷ ಜೈಲ್ಗೆ ಹಾಕ್ಬೇಕು ಅಂತಾನು ಅವ್ರ ಅಜೆಂಡಾ ಇದೆ. ನೋಡೋಣ ನಮ್ ಯೂತ್ ಇನ್ನು ಏನೇನ್ ಚೇಂಜ್ ಮಾಡ್ತಾರೋ. ಸ್ಟಾರ್ಟ್ ಆಗಿ 3 ದಿನಕ್ಕೆ 5.1 ಮಿಲಿಯನ್ ಫಾಲೋವರ್ಸ್ ಆಗಿದ್ದಾರೆ. ನನ್ನ ಪ್ರಕಾರ ಯೂತ್ ಇನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಅಂತ ಇದೆ. ನೀವೇನಾದ್ರೂ ಈ ಪಾರ್ಟಿ ಜಾಯ್ನ್ ಆಯ್ತೀರಾ ಅಂತಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.